सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नं परासुरसिद्धवन्दितं कृष्णो यज्ञैर्युज्यते सोमपूतैः कृष्णो वीरैर्युज्यते विक्रमद्भिः कृष्णो मन्यैर्युज्यते संरुषानैः कृष्णो मुक्तैर्युज्यते वीतमोहैः ब्रह्मादयो देवा निहता येन दानवाः तस्मै देवादिदेवाय नमस्ते शार्ङ्गधारिणे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओम् ಪಾಂಡವರ ಜನ್ಮದ ಬಗ್ಗೆ ಪಾಂಡವರು ಅಧ್ಯಯನ ಮಾಡಿದ್ದ ವಿಷಯಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ವೈಶಂಪಾಯನರು ಅವರು ಕಥೆಗಳನ್ನು ಹೇಳಿದ ಮೇಲೆ ಅಲ್ಲಿಂದ ಮುಂದಕ್ಕೆ ಧರ್ಮೇಜಯ ಪ್ರಶ್ನೆ ಮಾಡ್ತಾನೆ ವೈಶಂಪಾಯನರನ್ನ. ಕಸ್ಮಿನ್ ವಯಸ್ಸಿ ಸಂಪ್ರಾಪ್ತಾಃ ಪಾಂಡವಾಃ ಗಜಸಾಕ್ವಯಂ ಸಮಪದ್ಯಂತ ದೇವೇಭ್ಯಃ ತೇಷಾಮಾಯುಶ್ಚ ಕಿಂ ಪರಂ. ಸ್ವಾಮಿ ವೈಶಂಪಾಯನರೇ, ಪಾಂಡವರು ಹುಟ್ಟಿದ್ದು ದೇವತೆಗಳಿಂದ ಅಂತ ಹೇಳಿದ್ರಿ. ಹೌದು, ಪಾಂಡವರಿಂದ ಅವತಾರ ಮಾಡಿ ಬಂದಂತಹ ದೇವತೆಗಳು ಗಜಸಾಹ್ವಯಂ ಹಸ್ತಿನಾವತಿಗೆ ಯಾವ ಏಜ್ ನಲ್ಲಿ ಬಂದ್ರು? ಎಷ್ಟು ವರ್ಷ ಇದ್ರು? ಪಾಂಡವರ ಸಮಗ್ರವಾಗಿರತಕ್ಕಂತಹ ಆಯಸ್ಸು ತುಂಬಾ ಚೆನ್ನಾಗಿದೆ. ಈ ಅಧ್ಯಾಯ ತುಂಬಾ ಚಿಕ್ಕ ಅಧ್ಯಾಯ. ಪಾಂಡವರ ಆಯಸ್ಸು ಅದು ಹೇಗೆ ಅನ್ನೋದನ್ನ ಹೇಳಿ ಅಂತ ಕೇಳಿದ್ದಕ್ಕೆ ವೈಶಂಪಾಯನರು ಹೇಳ್ತಾರೆ, ಪಾಂಡವ ನಾಂ ತಥಾಯುಷ್ಯಂ ಶೃಣು ಕೌರವನಂದನ ಜಗಾಮಹಸ್ತಿನಪುರಂ ಷೋಡಶಾಬ್ದೋ ಯುಧಿಷ್ಠಿರಃ ಪಂಚದಶಾಬ್ದೋ ಭೀಮಸ್ತು ಬೀಭತ್ಸುರ್ವೈ ಚತುರ್ದಶ ತ್ರಯೋದಶಾಬ್ದೌ ಚಯಮೌ ಜಗ್ಮತುರ್ಗಜಸಾಹ್ವಯಂ ತತ್ರ ತ್ರಯೋದಶಾಬ್ದಾನಿ ಧಾರ್ತರಾಷ್ಟ್ರೈಃ ಸಹೋಷಿತಾಃ ಷಟ್ಮಾಸಾನ್ ಜತುಗೃಹಾನ್ ಮುಕ್ತಾ ಜಾತೋ ಘಟೋತ್ಕಚಃ ಷಣ್ಮಾಸೇನೇಕಚಕ್ರಾಯಾಂ ವರ್ಷಂ ಪಾಂಚಾಲಕೆ ಪುರೇ ಧಾರ್ತರಾಷ್ಟ್ರೈಃ ಸಹೋಷಿತ್ವಾ ಪಂಚವರ್ಷಾಣಿ ಭಾರತ ಇಂದ್ರಪ್ರಸ್ಥೆ ವಸಂತಸ್ತೆ ತ್ರೀಣಿ ವರ್ಷಾಣಿ ವಿಂಶತಿಂ ದ್ವಾದಶಾಬ್ದಾತ್ ತಥೈಕಂಚ ಬಭ್ರಮುರ್ದ್ಯೂತಕರ್ಷಿತಾಃ ಭುಕ್ತ್ವಾ ಷಟ್ತ್ರಿಂಶತಂ ರಾಜ್ಯಂ ಸಾಗರಾಂತಾಂ ವಸುಂಧರಾಂ ಮಾಸೈಃ ಷಡ್ಭಿರ್ಮಹಾತ್ಮಾನಃ ಸರ್ವೇ ಕೃಷ್ಣಪರಾಯಣಾಃ ರಾಜ್ಯೇ ಪರೀಕ್ಷಿತಂ ಸ್ಥಾಪ್ಯ ಇಷ್ಟಾನ್ ಗತಿಮವಾಪ್ನುವನ್ ಏವಂ ಯುಧಿಷ್ಠಿರಸ್ಯಾಪಿ ಆಯುರಷ್ಟೋತ್ತರಂ ಶತಂ ಅರ್ಜುನಾತ್ ಕೇಶವೋ ಜ್ಯೇಷ್ಠಃ ತ್ರಿಭಿರ್ಮಾಸೈರ್ಮಹಾಭುಜಃ ಕೃಷ್ಣಾತ್ ಸಂಕರ್ಷಣೋ ಜ್ಯೇಷ್ಠಃ ತ್ರಿಭಿರ್ಮಾಸೈರ್ಮಹಾಬಲಃ. ಏನಾಗಿದೆ ಇಲ್ಲಿ? ಸಮಗ್ರವಾದ ಪಾಂಡವರ ಆಯುಸ್ಸು ಅದನ್ನ ಹೇಳ್ತೀನಿ ಕೇಳು. ಅಂದ್ರೆ ಧರ್ಮರಾಜನನ್ನ ಒಬ್ಬನ್ನ ಇಟ್ಕೊಂಡ್ರೆ ಎಲ್ಲ ಒಂದೊಂದು ವರ್ಷ ಚಿಕ್ಕವರು ಅಂತ ಗೊತ್ತಾಗಿದೆ ನಮಗೆ. ಆದ್ದರಿಂದ ಮುಖ್ಯವಾಗಿ ಧರ್ಮರಾಜರನ್ನು ಇಟ್ಕೊಂಡ್ಬಿಟ್ರೆ ಎಲ್ಲ ಸ್ಪಷ್ಟ ಆಗುತ್ತೆ ನಮಗೆ. ಹಸ್ತಿನಾವತಿಗೆ ಬಂದಾಗ ಧರ್ಮರಾಜನಿಗೆ 16 ವರ್ಷ, ಅಂದ್ರೆ 15 ವರ್ಷದ ತನಕ 16 ವರ್ಷದ ತನಕ ಅವ್ರು ಹಿಮಾಲಯದಲ್ಲೇ ಇದ್ರು. ಹಿಮಾಲಯದಲ್ಲೇ ಇದ್ದವರಾಗಿ ಅಲ್ಲಿಂದ ಅಪ್ಪ ಹೋದ ಮೇಲೆ ಬಂದ್ರು. ಧರ್ಮರಾಜನಿಗೆ 16 ವರ್ಷ, ಭೀಮಸೇನ ದೇವರಿಗೆ 15 ವರ್ಷ, ಅರ್ಜುನನಿಗೆ 14 ವರ್ಷ, ನಕುಲ ಸಹದೇವರಿಗೆ 13 ವರ್ಷ. ಇಬ್ರು ಒಟ್ಟಿಗೆ ಬಂದವರಾದ್ದರಿಂದ 16ನೇ ವಯಸ್ಸಿನಲ್ಲಿ ಧರ್ಮರಾಜ ಬಂದ. ಅಲ್ಲಿಂದ ಕೌರವರ ಜೊತೆಯಲ್ಲಿ ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳ ಜೊತೆಯಲ್ಲಿ ಒಟ್ಟಿಗೆ ಹಸ್ತಿನಾವತಿಯಲ್ಲಿ 13 ವರ್ಷ ಇದ್ರು. 13 ವರ್ಷ ಇದ್ರು. 13 ವರ್ಷ ಅಂತಂದ್ರೆ ಧರ್ಮರಾಜನಿಗೆ 29 ವರ್ಷ. ಧರ್ಮಜ 21, ಭೀಮ 28, ಅರ್ಜುನ 27,
ಅಶ್ವಿನಿ ದೇವತೆಗಳು, ಇವರು ನಕುಲ ಸಹದೇವರು 26. 13 ವರ್ಷ ಅಲ್ಲೇ ಇದ್ರು. 13 ವರ್ಷ ಆದ್ಮೇಲೆ ವಾರಣಾವತಕ್ಕೆ ಕಳಿಸಿದ್ರು, ಅರಗಿನ ಮನೆ. ಅಲ್ಲಿ 6 ತಿಂಗಳಿದ್ರು. ಎಲ್ಲಿ? ಅರಗಿನ ಮನೆಯಲ್ಲಿ 6 ತಿಂಗಳು. ಅಂದ್ರೆ ಧರ್ಮರಾಜನಿಗೆ 29.5 ವರ್ಷ. ಅರಗಿನ ಮನೆ ಸುಟ್ಟು ಹಿಡಿಂಬ ವನ, ಅಲ್ಲಿ ಹಿಡಿಂಬೆಯ ಮೂಲಕ ಘಟೋತ್ಕಚ ಹುಟ್ಟಿದ. ಅಂದ್ರೆ ಭೀಮಸೇನ ದೇವರಿಗೆ 28.5 ವರ್ಷವಾದಾಗ ಹುಟ್ಟಿದವನು ಯಾರು? ಘಟೋತ್ಕಚ. ಅಲ್ಲಿಂದ ಇನ್ನು ಮುಂದಕ್ಕೆ ಬಕಾಸುರನ ವಧೆಯನ್ನು ಮಾಡತಕ್ಕಂತಹ ದೃಷ್ಟಿಯಲ್ಲಿ ಏಕಚಕ್ರ ನಗರಕ್ಕೆ ಬರ್ತಾರೆ ಪಾಂಡವರು. ಆ ಏಕಚಕ್ರ ನಗರದಲ್ಲಿ ಮತ್ತೆ 6 ತಿಂಗಳು ವಾಸ ಮಾಡ್ತಾರೆ, ಅರ್ಥಾತ್ 30 ವರ್ಷ. ಯಾರಿಗೆ? ಏಕಚಕ್ರ ನಗರದಲ್ಲಿ 6 ತಿಂಗಳು ವಾಸ ಮಾಡ್ತಾರೆ. 6 ತಿಂಗಳು ವಾಸ ಮಾಡಿದಾಗ ಅಲ್ಲಿ ಧರ್ಮರಾಜನಿಗೆ 30 ವರ್ಷ, ಭೀಮಸೇನ ದೇವರಿಗೆ 21, 29, ಅರ್ಜುನನಿಗೆ 28, ನಕುಲ ಸಹದೇವರಿಗೆ 27. ಅಲ್ಲಿಂದ ಇನ್ನು ಮುಂದಕ್ಕೆ ವೇದವ್ಯಾಸ ದೇವರು ಕರ್ಕೊಂಡ್ ಬರ್ತಾರೆ ಪಾಂಚಾಲ ರಾಜಕ್ಕೆ. ಅಲ್ಲಿ 1 ವರ್ಷ ವಾಸ ಮಾಡ್ತಾರೆ. ದ್ರೌಪದಿ ಮದುವೆಯೆಲ್ಲ ಮಾಡಿಕೊಂಡು ಅಲ್ಲಿ 1 ವರ್ಷ ವಾಸ ಮಾಡ್ತಾರೆ. ಅಂದ್ರೆ 31 ವರ್ಷ ಆಯ್ತು. ಧರ್ಮಜನಿಗೆ 31, ಭೀಮಸೇನ ದೇವರು 30, 29, 28. ಅಲ್ಲಿ ವಾಪಸ್ ಬರ್ತಾರೆ ಹಸ್ತಿನಾವತಿಗೆ. ಅಲ್ಲಿ ಬಂದು ಧಾರ್ತರಾಷ್ಟ್ರ ದುರ್ಯೋಧನಾದಿಗಳ ಜೊತೆಯಲ್ಲಿ ಮತ್ತೆ 5 ವರ್ಷ ವಾಸ ಮಾಡ್ತಾರೆ. ಅಲ್ಲಿಗಿವಾಗ ಧರ್ಮರಾಜನಿಗೆ 36 ವರ್ಷ ಆಯ್ತು. ಭೀಮಸೇನ ದೇವರು 35, ಅರ್ಜುನ 34, ನಕುಲ ಸಹದೇವರು 33. ಅಲ್ಲಿ ಮತ್ತೆ ಒಟ್ಟಿಗೆ ಗಲಾಟೆ ಆಗತ್ತೆ. ಬೇಡ, ಇಬ್ಬರಿಗೂ ರಾಜ್ಯವನ್ನ ಭಾಗ ಮಾಡಿಕೊಡೋಣ ಅಂತ ಹೇಳಿ ಇಂದ್ರಪ್ರಸ್ಥ ನಗರ ನಿರ್ಮಾಣ ಮಾಡ್ತಾರೆ. ಆ ಇಂದ್ರಪ್ರಸ್ಥವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಧರ್ಮರಾಜ ರಾಜ್ಯ ಪರಿಪಾಲನೆಯನ್ನು ಮಾಡ್ತಾನೆ. ಎಷ್ಟು ವರ್ಷ? 23 ವರ್ಷ. 23 ವರ್ಷ ಅಂದ್ರೆ 36ನೇ ವಯಸ್ಸಿಗೆ ಧರ್ಮರಾಜ ಇಂದ್ರಪ್ರಸ್ಥಕ್ಕೆ ಬಂದ ಅಂತಂದ್ರೆ 23 ವರ್ಷಗಳ ಕಾಲ ರಾಜ್ಯ ಪರಿಪಾಲನೆ ಇಂದ್ರಪ್ರಸ್ಥದಲ್ಲಿ ಅಂತಂದ್ರೆ 46, 56, 59. 59ನೇ ವಯಸ್ಸಿನ ತನಕ ಪಾಂಡವರು ಅಲ್ಲಿದ್ರು. ಅಂದ್ರೆ ಧರ್ಮರಾಜನ 59, ಭೀಮ 58, ಅರ್ಜುನ 57, ನಕುಲ ಸಹದೇವರು 56. ಧರ್ಮರಾಜ ಲೆಕ್ಕ ಹಾಕೊಂಡ್ಬಿಟ್ರೆ ನಮ್ಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಪಾಂಡವರ ವಯಸ್ಸುಗಳು ಎಷ್ಟು. ಅಂದ್ರೆ ಧರ್ಮರಾಜನಿಗೆ 59 ವರ್ಷ ಆಗೋ ತನಕ 36ನೇ ವಯಸ್ಸಿಂದ 23 ವರ್ಷ ಅವ್ರು ಎಲ್ಲಿದ್ರು? ಇಂದ್ರಪ್ರಸ್ಥದಲ್ಲಿದ್ರು. ಅಲ್ಲಿಂದ ಮತ್ತೆ ಕಪಟದ್ಯೂತ, ಪಗಡೆ ಆಟ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಂದ್ರೆ 59ನೇ ವಯಸ್ಸಿನಲ್ಲಿ ಧರ್ಮರಾಜ ಸೋತ ಪಗಡೆ ಆಟದಲ್ಲಿ. ಅಲ್ಲಿಂದ 13 ವರ್ಷ, 69, 72. ಧರ್ಮರಾಜನಿಗೆ 72 ವರ್ಷ ವಯಸ್ಸಾದಾಗ ವನವಾಸ ಅಜ್ಞಾತವಾಸ ಮುಗೀತು. ಅದು ಮುಗಿದ ಮೇಲೆ ಮತ್ತೆ 18 ದಿನ ಯುದ್ಧ. ಯುದ್ಧ ಮುಗಿದ ಮೇಲೆ ಪಾಂಡವರು ರಾಜ್ಯ ಪರಿಪಾಲನೆಯನ್ನು ಮಾಡಿದ್ದು 36 ವರ್ಷ. ಅಂದ್ರೆ ಧರ್ಮರಾಜನಿಗೆ 72ನೇ ವಯಸ್ಸಿನಲ್ಲಿ ರಾಜ್ಯಾಭಿಷೇಕ ಆದ್ರೆ ಅಲ್ಲಿಂದ 36 ವರ್ಷಗಳ ಕಾಲ ರಾಜ್ಯ ಪರಿಪಾಲನೆ ಮಾಡಿದ. 82, 92, 102 + 6, 108 ವರ್ಷ. ಯಾವಾಗ ಧರ್ಮರಾಜನಿಗೆ 108 ವರ್ಷ, ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಪ್ರಸಂಗ. ಧರ್ಮಜನಿಗೆ 108, ಭೀಮಸೇನ ದೇವರಿಗೆ 107, ಅರ್ಜುನನಿಗೆ 106, ನಕುಲ ಸಹದೇವರಿಗೆ 105. ಇಷ್ಟು ವರ್ಷವಾದ ಮೇಲೆ ಕೃಷ್ಣ ಯಾವಾಗ ಅವತಾರ ಮುಗಿಸ್ಕೊಂಡು ಹೋಗಿಬಿಟ್ನೋ ಆ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ? ಪರೀಕ್ಷಿತ ಮಹಾರಾಜನಿಗೆ ರಾಜ್ಯವನ್ನ ಕೊಟ್ಟು ಅವರು ಮಹಾಪ್ರಸ್ಥಾನವನ್ನ ಕೈಗೊಂಡ್ರು. ಆ ಮಹಾಪ್ರಸ್ಥಾನಕ್ಕೆ ತಗೊಂಡ ಟೈಮ್ ಎಷ್ಟು ಅಂತ ಕೇಳಿದ್ರೆ 6 ತಿಂಗಳು. ಅಂದ್ರೆ 108.5 ವರ್ಷ ಧರ್ಮರಾಜನಿಗೆ. ಅಂದ್ರೆ ಹೋಗ್ಲಿಕ್ಕೆ 108,
ವರ್ಷ ಆಗಿತ್ತು. ಅಲ್ಲಿಂದ ಸ್ವರ್ಗಾರೋಹಣ ಮಾಡ್ಲಿಕ್ಕೆ 6 ತಿಂಗಳು ತಗೊಂಡ್ರು ಪಾಂಡವರು ಮಹಾಪ್ರಸ್ಥಾನಕ್ಕೆ. ಈ ಪ್ರಕಾರವಾಗಿ ವಯಸ್ಸನ್ನ ಆಯುಸ್ಸನ್ನ ಲೆಕ್ಕ ಹಾಕಿದ್ರೆ ಧರ್ಮರಾಜನ ಒಟ್ಟು ಆಯುರ್ಮಾನ 108 ವರ್ಷ. ಅಲ್ಲಿಂದ ಇನ್ನು ಮೇಲೆ ಅರ್ಜುನ ಅಂತ ಲೆಕ್ಕ ಹಾಕೊಂಡ್ರೆ ಅರ್ಜುನಾತ್ ಕೇಶವೋ ಜ್ಯೇಷ್ಠ ತ್ರಿಭಿರ್ಮಾಸೈರ್ ಮಹಾಭುಜ. ಅರ್ಜುನನಿಗಿಂತಲೂ ಕೃಷ್ಣ 3 ತಿಂಗಳಿಗೆ ದೊಡ್ಡವನು. ನಾವು ನಿರ್ಣಯ ಮಾಡ್ಬೇಕಾಗತ್ತಿಲ್ಲಿ 3 ತಿಂಗಳಿಗೆ ದೊಡ್ಡವನು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ? ಅರ್ಜುನ ಹುಟ್ಟಿದ್ದು ಫಾಲ್ಗುಣ ಮಾಸದಲ್ಲಿ. ಫಾಲ್ಗುಣ ಮಾಸ ಅಂತ ಇಟ್ಟುಕೊಂಡ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಸ್ಪಷ್ಟ ಹೇಳ್ತಾರೆ. ಯಸ್ಮಿನ್ ಅಬ್ಧೆ ಭಾದ್ರಪದೆ ಸಮಾಸೆ ಸಿಂಹಸ್ಥಯೋ ಗುರುರವ್ಯೋ ಪರೈಷಃ ಉದೈತ್. ನಾನು ಅವತ್ತು ಹೇಳಿದೆ ಪಾಠ ಮಾಡ್ಬೇಕಾದ್ರೆ, ಯಾವ ವರ್ಷದಲ್ಲಿ ಭಾದ್ರಪದ ಮಾಸದಲ್ಲಿ ಗುರು ಮತ್ತು ಸೂರ್ಯ ಸಿಂಹರಾಶಿಯ ಒಳಗಿದ್ದಾಗ ಕೃಷ್ಣದೇವರ ಅವತಾರ ಆಯಿತೋ ಅದೇ ವರ್ಷ ಫಾಲ್ಗುಣ ಮಾಸದಲ್ಲಿ ಅರ್ಜುನ ಹುಟ್ಟಿದ ಅಂತ ನಿರ್ಣಯ ಮಾಡ್ತಾರೆ ಶ್ರೀಮದಾಚಾರ್ಯ. ಅಂದ್ರೆ ಆಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ ಮತ್ತು ಫಾಲ್ಗುಣ. ಕೃಷ್ಣದೇವರು ಭಾದ್ರಪದ ಮಾಸದಲ್ಲಿ ಅವತಾರ ಮಾಡಿದ್ರು ಅಂತ ನಿರ್ಣಯದಲ್ಲಿ ಯಸ್ಮಿನ್ ಅಬ್ಧೆ ಭಾದ್ರಪದೇ ಅಂತ ಇಟ್ಕೊಂಡ್ರೆ ಭಾದ್ರಪದ ಮಾಸದಿಂದ ಫಾಲ್ಗುಣ ಮಾಸ 6 ತಿಂಗಳು ಒಳಗೆ ಬರುತ್ತೆ. ಆದ್ದರಿಂದ ಇಲ್ಲಿ ಭಾರತದಲ್ಲಿ ಕಾಲ ವ್ಯತ್ಯಾಸವನ್ನು ಮಾಡಿ ಹೇಳಿದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕಾಗುತ್ತೆ. ಕಾಲವನ್ನ 6 ತಿಂಗಳುಗಳನ್ನ 3 ತಿಂಗಳು ಅಂತ ಮಾಡಿದ್ದಾರೆ. ಆದ್ದರಿಂದ ಧರ್ಮರಾಜನಿಗಿಂತ ಅಂದ್ರೆ ಅರ್ಜುನನಿಗಿಂತ ದೊಡ್ಡವರು ಯಾರು? ದಿನಮಾನದಲ್ಲಿ ಕೃಷ್ಣ 6 ತಿಂಗಳಿಗೆ ದೊಡ್ಡವನಾಗ್ತಾನೆ. ಆ ಕೃಷ್ಣನಿಗಿಂತಲೂ ಕೂಡ 3 ತಿಂಗಳಿಗೆ ದೊಡ್ಡವನಾಗಿ ಬರತಕ್ಕಂಥವನು ಯಾರು? ಬಲರಾಮ. ಈ ಪ್ರಕಾರವಾಗಿ ನಾವು ಚಿಂತನೆಯನ್ನ ಮಾಡಿದಾಗ ಎಲ್ಲರ ಆಯುರ್ಮಾನ ಅತ್ಯಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ. ಒಟ್ನಲ್ಲಿ 108. ಅದನ್ನ ಹೇಳದ ಆಚಾರ್ಯರು. ಕೃಷ್ಣದೇವರು 106.5 ವರ್ಷ ಇದ್ರು. ಭೀಮಸೇನ ದೇವರಿಗೂ ಕೃಷ್ಣದೇವರಿಗೂ ಸ್ವಲ್ಪ ಗ್ಯಾಪ್. ಭೀಮ ಹುಟ್ಟಿದ್ ಯಾವಾಗ? ಮಾಘ ಮಾಸದಲ್ಲಿ. ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ 6 ತಿಂಗಳು ಮತ್ತೆ ಗ್ಯಾಪ್. ಭೀಮಸೇನಿಗಿಂತ 6 ತಿಂಗಳು ಚಿಕ್ಕವನು ಕೃಷ್ಣ. ಧರ್ಮರಾಜನಿಗಿಂತ 1 ವರ್ಷ ಚಿಕ್ಕವನಾಗಿ ಬರ್ತಾನೆ, 1.5 ವರ್ಷ ಚಿಕ್ಕವನಾಗಿ ಬರ್ತಾನೆ. ಅರ್ಜುನನಿಗಿಂತ 6 ತಿಂಗಳು ದೊಡ್ಡವನಾಗಿ ಬರ್ತಾನೆ. ಹೀಗೆ ನಾವು ನಿರ್ಣಯಗಳನ್ನ ಮಾಡಿಕೊಂಡಾಗ ಪಾಂಡವರ ಸಮಗ್ರವಾಗಿರತಕ್ಕಂತಹ ಆಯುರ್ಮಾನ ಅಂತನ್ನೋದು ನಮಗೆ ಗೊತ್ತಾಗ್ತದೆ. ನೋಡಿ, ಇದಕ್ಕೋಸ್ಕರವೇ ಇದನ್ನು ಹೇಳಬೇಕು ಅಂತಲೇ ವ್ಯಾಸರು ಒಂದು ಅಧ್ಯಾಯವನ್ನ ನಮಗೆ ಇಟ್ಟು ಹೋಗಿದ್ದಾರೆ. ಇರ್ಲಿ, ಅಲ್ಲಿ ಈ ಅಧ್ಯಾಯದ ಜೊತೆಯಲ್ಲೇ ಸಂಭವ ಪರ್ವದಲ್ಲಿ 66ನೇ ಅಧ್ಯಾಯ 68ನೇ ಅಧ್ಯಾಯ ಮುಗಿಯುತ್ತೆ. ಆದಿಪರ್ವದಲ್ಲಿ 120ನೇ ಅಧ್ಯಾಯ ಸಮಾಪ್ತಿ ಆಗತ್ತೆ. ಮುಂದೆ ಏನಾಯ್ತು ಕಥೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ವೈಶಂಪಾಯನರು. ಏನದು? ದರ್ಶನೀಯಾನ್ ತತಃ ಪುತ್ರಾನ್ ಪಾಂಡುಃ ಪಂಚಮಹಾವನೆ ತಾನ್ ಪಶ್ಯನ್ ಪರ್ವತೆ ರಮ್ಯೇ ಸ್ವಬಾಹುಬಲಪಾಲಿತಾನ್ ಸುಪುಷ್ಪಿತವನೆ ಕಾಲೇ ಪ್ರವೃತ್ತೆ ಮಧುಮಾಧವೆ ಪೂರ್ಣೇ 14 ವರ್ಷೆ ಫಲ್ಗುಣಸ್ಯ ಚ ಧೀಮತಃ ತದಾ ಉತ್ತರ ಫಲ್ಗುಣ್ಯಾಂ ಪ್ರವೃತ್ತೆ ಸ್ವಸ್ತಿವಾಚನೆ ರಕ್ಷಣೆ ವಿಸ್ಮಿತಾ ಕುಂತಿ ವ್ಯಗ್ರಾ ಬ್ರಾಹ್ಮಣ ಭೋಜನೆ ಪುರೋಹಿತೇನ ಸಹಿತಾ ಬ್ರಾಹ್ಮಣಾನ್ ಪರ್ಯವೇಶಯತ್ ತಸ್ಮಿನ್ ಕಾಲೇ ಸಮಾಹೂಯ ಮಾದ್ರೀಂ ಮದನ ಮೋಹಿತಃ ಭೂತ ಸಂಮೋಹನೆ ಕಾಲೇ ಸಭಾರ್ಯೋ ವ್ಯಚರಧ್ವನೆ. ಹೀಗೆ ಪಾಂಡವರು
ತುಂಬಾ ಸಂತೋಷವಾಗಿ ಒಳ್ಳೆಯ ಗುಣಯುಕ್ತರಾಗಿ ಹಿಮಾಲಯದಲ್ಲಿ ಬೆಳೀತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪಾಂಡು ಆ ದೊಡ್ಡ ಕಾಡಿನಲ್ಲಿ ವಾಸ ಮಾಡ್ತಾ ತನ್ನ 5 ಮಕ್ಕಳನ್ನ ನೋಡ್ತಾ ಆ ದಿವ್ಯವಾದಂತಹ ರಮ್ಯವಾಗಿರ್ತಕ್ಕ ಆ ಹಿಮವತ್ ಪ್ರಾಂತ್ಯದಲ್ಲಿ ಪರ್ವತದಲ್ಲಿ ಸ್ವಲ್ಪ ದಿವಸ ಅವನು ಹಾಗೇ ವಾಸ ಮಾಡ್ತಾನೆ. ಒಳ್ಳೆಯ ಮಧುಮಾಧವ ಕಾಲ. ಮಧುಮಾಧವ ಅಂತ ಹೇಳಿದ್ರೆ ವಸಂತ ಕಾಲ, ವಸಂತ ಋತು, ಚೈತ್ರ ಸಂದರ್ಭದಲ್ಲಿ ಒಳ್ಳೆಯ ಮರಗಳಲ್ಲಿ ಹೂಗಳೆಲ್ಲ ತುಂಬಿ ಹೋಗಿದೆ, ಹೂವೆಲ್ಲ ಬೆಳೆದಿದೆ ವಸಂತ ಋತುವಿನಲ್ಲಿ. ಅರ್ಜುನನಿಗೆ 14 ವರ್ಷ ಆಗಿದೆ. ಈಗ 14 ವರ್ಷ ಮುಗಿದ ಮೇಲೆ ಅರ್ಜುನನಿಗೆ ಆವತ್ತಿನ ದಿವಸ 14ನೇ ವರ್ಷದ ಜನ್ಮ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ ಬಂದಿದೆ. ಅವತ್ತು ಅರ್ಜುನನಿಗೆ 14ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಆಗ ಬ್ರಾಹ್ಮಣ ಭೋಜನ ಆಗ್ತಾ ಇದೆ, ಸ್ವಸ್ತಿ ವಾಚನ, ಬ್ರಾಹ್ಮಣ ಭೋಜನ ಎಲ್ಲ ಆಗ್ತಾ ಇದೆ. ಬಂದಂತಹ ಬ್ರಾಹ್ಮಣರಿಗೆ ಊಟವನ್ನ ಹಾಕುವಂತಹ ದೃಷ್ಟಿಯಲ್ಲಿ ಕುಂತಿದೇವಿ ಬಿಸಿ ಆಗ್ಬಿಟ್ಟಿದ್ದಾಳೆ. ಬ್ರಾಹ್ಮಣ ಭೋಜನ ಮಾಡಿಸ್ಬೇಕು, ಆ ದೃಷ್ಟಿಯಲ್ಲಿ ಕುಂತಿದೇವಿ ಬಿಸಿ ಇದ್ದಾಳೆ. ಎಲ್ಲ ಪುರೋಹಿತರು ಮೊದಲಾಗಿರ್ತಕ್ಕ ಎಲ್ಲ ಬ್ರಾಹ್ಮಣರುಗಳಿಗೆ ಬಡಿಸ್ತಾ ಇದ್ದಾಳೆ ಕುಂತಿದೇವಿ. ಅದೇ ಸಮಯದಲ್ಲೇ ಮೊದಲೇ ವಸಂತ ಕಾಲ, ಅದ್ಭುತವಾದ ವಾತಾವರಣ, ಕಾಮೋದ್ರೇಕ ಆಗತಕ್ಕಂಥ ಕಾಲ. ಮನ್ಮಥನಿಂದ ಮೋಹಿತನಾಗಿ ಪಾಂಡು ಮಾದ್ರಿನ ಕರ್ಕೊಂಡು ಆ ಅದ್ಭುತವಾದಂತಹ ಕಾಡಿನ ಒಳಗೆ ಪ್ರವೇಶ ಮಾಡಿಬಿಟ್ಟ. ಫಲಾಶೈಸ್ತಿಲಕೈಶ್ಚೂತೈ ಪಂಚಕೈ ಪಾರಿಭದ್ರಕೈ ಕರ್ಣಿಕಾರೈರಶೋಕೈಶ್ಚ ಮಲ್ಲಿಕೈರತಿ ಮಲ್ಲಿಕೈ ಅತಿಮುಕ್ತಕೈ ವಕುಲೈಸ್ತಿಂದುಕೈ ಸಾಲೈ ವನಕಿಂಶುಕೈ ಅನ್ಯೈಶ್ಚ ಬಹುಭಿರ್ವೃಕ್ಷೈ ಲತಾ ಪುಷ್ಪಫಲೈರ್ಯುತಂ ಜಲಸ್ಥಾನೈಶ್ಚ ಬಹುಭಿಃ ಪದ್ಮಿನೀಭಿಶ್ಚ ಶೋಭಿತಂ ಪಾಂಡೋರ್ವನಂತು ಸಂಪ್ರೇಕ್ಷ್ಯ ಪ್ರಜಜ್ಞೆ ಹೃದಯ ಮನ್ಮಥಃ ಮತ್ತ ಭ್ರಮರ ಸಂಗೀತಂ ಕೋಕಿಲ ಸ್ವನಮಿಶ್ರಿತಂ ಗಾಯಮಾನೈಸ್ತು ಗಂಧರ್ವೈಃ ಪುರಾ ನಾಗಪುರೇ ಯಥಾ ಪ್ರಕೃಷ್ಟ ಮನಸಂ ತತ್ರ ವಿಹರಂತಂ ಯಥಾಮರಂ ತಮ್ಮಾದ್ರಣು ಜಗಾಮೈಕಾ ವಸನೆ ಬಿಭ್ರತಿ ಶುಭೆ ಸಮೀಕ್ಷಮಾಣಸ್ಯ ತುತಾಂ ವಯಸ್ಥಾಂ ತನುವಾಸಸಂ ತಸ್ಯ ಕಾಮಃ ಪ್ರವವೃಧೆ ಗಹನೇಗ್ನಿರಿವೋತ್ಥಿತಃ ರಹಸ್ಯಾತ್ಮ ಸಮಾಂ ದೃಷ್ಟ್ವಾ ರಾಜಾ ರಾಜೀವಲೋಚನಾಂ ನ ಶಶಾಕ ನಿಯಂತುಂ ತಂ ಕಾಮಂ ಕಾಮಬಲಾತ್ ಕೃತಃ. ಅದೇ ಸಂದರ್ಭ ಮಾದ್ರಿಯ ಜೊತೆಯಲ್ಲಿ ಅವನು ಕಾಡಿನ ಒಳಗೆ ಪ್ರವೇಶ ಮಾಡಿದ. ನಾನಾ ವೃಕ್ಷಗಳು, ಪಲಾಶ, ತಿಲಕ, ಚೂತ, ಚಂಪಕ, ಪಾರಿಭದ್ರ, ಕರ್ಣಿಕಾರ, ಅಶೋಕ, ಮಲ್ಲಿಕ, ಅತಿಮುಕ್ತಕ, ಬಕುಲ, ತಿಂದುಕ, ಸಾರ, ಪನಸ, ವನಕಿಂಶುಕ ಮೊದಲಾಗಿರತಕ್ಕ ಅನೇಕ ವೃಕ್ಷಗಳು, ಆ ವೃಕ್ಷಗಳಲ್ಲಿರತಕ್ಕ ಫಲ, ಪುಷ್ಪ ಮೊದಲಾದ ಸಮೃದ್ಧಿಯಿಂದ ಕೂಡಿದ್ದಂತಹ ವನ, ಅನೇಕ ಸರೋವರಗಳು, ಆ ಸರೋವರಗಳಲ್ಲಿ ಕಮಲ ತುಂಬಿ ಹೋಗಿದೆ ಅಂತ ಅದ್ಭುತವಾಗಿರ್ತಕ್ಕ ವನವನ್ನ ನೋಡ್ತಾ ಇದ್ದ ಹಾಗೆ ಪಾಂಡುವಿನ ಮನಸ್ಸಿನ ಒಳಗೆ ಕಾಮ ಶುರುವಾಯಿತು. ಅಲ್ಲಿ ಏನಾಗ್ಬಿಟ್ಟಿದೆ, ಮತ್ತ ಭ್ರಮರ ಸಂಗೀತಂ, ಮದಿಸಿದ ದುಂಬಿಗಳು ಶಬ್ದ ಅಂತ ದುಂಬಿಗಳ ಝೇಂಕಾರ ಆಗ್ತಾ ಇದೆ. ಅಲ್ಲಿ ಕೋಗಿಲೆಗಳು ಗಾನ ಮಾಡ್ತಾ ಇದೆ. ಅದೆಲ್ಲವನ್ನ ಕೇಳಿದಂತಹ ಇವನಿಗೆ ಗಂಧರ್ವರು ಗಾನ ಮಾಡ್ತಾ ಇದ್ದಾರೇನೋ ಎನ್ನುವಂತ ಒಂದು ಭಾವನೆ ಉಂಟಾಯ್ತು. ಹಸ್ತಿನಾವತಿಯಲ್ಲಿ ಹೇಗಿದ್ದೆ ಅನ್ನೋದು ನೆನಪಾಯ್ತು ಅವನಿಗೆ. ಗಂಧರ್ವರು ಗಾನ ಮಾಡ್ತಾ ಇದ್ದಾರೇನೋ ಎನ್ನುವಂತೆ ಅವನಿಗೆ ಭಾವನೆ ಬಂದಿದೆ. ವಿಶೇಷವಾಗಿ ಸಂಚಾರ ಮಾಡ್ತಾ ಇದ್ದಾನೆ. ಒಳ್ಳೆಯ ವಸ್ತ್ರವನ್ನ ಧಾರಣೆ ಮಾಡಿದ ಮಾದ್ರಿ ದೇವಿಯ ಜೊತೆಯಲ್ಲಿ ಕಾಡಲ್ಲಿ ಹೋಗ್ತಾ ಇದ್ದಾನೆ. ಅವಳು ಮೊದಲೇ ವಯಸ್ಥ, ಒಳ್ಳೆ ಯೌವನದಲ್ಲಿದ್ದಾಳೆ. ತನುವಾಸಸಂ, ಶರೀರ ಕಾಣಿಸುವಂತೆ, ಅಂದ್ರೆ ಬಟ್ಟೆ ಹಾಕಿರ್ಬೇಕು, ಶರೀರ ಕಾಣಿಸ್ತಾ ಇರ್ಬೇಕು, ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರತಕ್ಕಂತಹ ವಸ್ತ್ರವನ್ನ ಅವಳು ಧಾರಣೆ ಮಾಡಿದ್ದಾಳೆ. ಅವಳನ್ನ ಮೊದಲೇ ಏಕಾಂತ, ಆ ಏಕಾಂತದಲ್ಲಿ ನೋಡ್ತಾ ಇದ್ದ ಹಾಗೆ ಪಾಂಡುವಿನ ಮನಸ್ಸಿನಲ್ಲಿ ಕಾಮೋದ್ರೇಕ ಆಗಿಬಿಡ್ತು. ಮೊದಲೇ ವಸಂತ ಕಾಲ, ಏಕಾಂತದಲ್ಲಿ ಪರಮ ಸುಂದರಿಯಾಗಿರತಕ್ಕ ವಯಸ್ಸಿನಲ್ಲಿರ್ತಕ್ಕಂತಹ ಪತ್ನಿಯನ್ನ ನೋಡಿಬಿಟ್ಟ.
ಕಾಮವನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅವನಿಗೆ ಸಾಧ್ಯವೇ ಆಗಲಿಲ್ಲ. ನೋಡಿ, ಋಷಿ ಶಾಪ ಕಾಲ ಬಂದಾಗ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದು ನಿರ್ಣಯಕ್ಕೆ ಬರುತ್ತಿಲ್ಲಿ. ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಹಾಗೇನು ಮಾಡ್ಲಿಕ್ಕೆ ಆಗದೇ ಇದ್ದಾಗ ಜಿಷ್ಣೋಶ್ಚತುರ್ದಶೆ ವರ್ಷೆ ಋತೌ ಮಾದ್ರೀಮಲಂಕೃತ ಆಜುಹಾವ ತತಃ ಪಾಂಡು ಪರೀತಾತ್ಮ ಯಶಸ್ವಿನೀಂ ತತ ಏನಾಂ ಬಲಾಜ್ಜಗ್ರಾಹ ರಾಜ ಜಗ್ರಾಹ ಚರಹೋ ಗತಃ ವಾರ್ಯಮಾಣಸ್ತ್ವಯಾ ದೇವ್ಯಾ ಸ್ಫುರಂತ್ಯಾ ಯಥಾ ಬಲಂ ನತು ಕಾಮ ಪರೀತಾತ್ಮ ತಂ ಶಾಪಂ ನಾನ್ವಬುಧ್ಯತಾ ಮಾದ್ರೀಂ ಮೈಥುನ ಧರ್ಮೇಣ ಗಚ್ಚಮಾನೋ ಬಲಾದಿವ ಜೀವಿತಾಂತಾಯ ಕೌರವ್ಯೋ ಮನ್ಮಥಸ್ಯ ವಶಂಗತಃ ಶಾಪಜಂ ಭಯಮುತ್ಸೃಜ್ಯ ಜಗಾಮೈವ ಬಲಾತ್ ಪ್ರಿಯಾಂ ತಸ್ಯ ಕಾಮಾತ್ಮನೋ ಬುದ್ಧಿಃ ಸಾಕ್ಷಾತ್ ಕಾಲೇನ ಮೋಹಿತ ಸಂಪ್ರಮಥ್ಯೇಂದ್ರಿಯ ಗ್ರಾಮಂ ಪ್ರಣಷ್ಟ ಸಹಚೇತಸ ಸ ತಯಾ ಸಹ ಸಂಗಮ್ಯ ಭಾರ್ಯಯಾ ಕುರು ಸತ್ತಮಃ ಪಾಂಡುಃ ಪರಮಧರ್ಮಾತ್ಮ ಯುಯುಜೆ ಕಾಲಧರ್ಮಣ ಕ್ಷಣೇನಾಭ್ಯಪತದ್ರಾಜ ರಾಜಧಾನೀಂ ಯಮಸ್ಯ ವೈ. ಏನಾಗಿದೆ? ಏಕಾಂತವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅರ್ಜುನನಿಗೆ 14 ವರ್ಷ ತುಂಬಿ ಹೋಗಿದೆ. ವಸಂತ ಋತು. ಪರೀತಾತ್ಮ ಅವನಿಗೇನ್ ತನ್ನ ಕಾಲ ಬಂದದ್ದನ್ನ ತಿಳಿಯದ ಪಾಂಡು ಮಹಾರಾಜ ಹತ್ತಿರಕ್ಕೆ ಎಳೆದು ಬಿಟ್ಟ. ಹತ್ತಿರಕ್ಕೆ ಬಾ ಅಂತ ಸುಖವನ್ನ ಪಡುವ ಉದ್ದೇಶದಿಂದ ಮಾದ್ರಿ ದೇವಿಯನ್ನ ಎಳೆದು ಬಿಟ್ಟಿದ್ದಾನೆ ಪಾಂಡು. ಅವಳು ಬೇಡ ಬೇಡ ಅಂತಾಳೆ. ಅವಳು ತಡಿತಾ ಇದ್ದಾಳೆ. ಏನು ಮಾಡಿದ್ರು ಬಿಡ್ಲಿಲ್ಲ. ಪಾಂಡು ಬಿಡ್ಲೇ ಇಲ್ಲ. ಶಾಪದ ಭಯ ಅವನಿಗೆ ಪರಿಪೂರ್ಣವಾಗಿ ಹೊರಟೋಗಿದೆ. ಶಾಪದ್ದೇನ್ ಟೆನ್ಷನ್ನೇ ಮಾಡ್ಕೊಂತಿಲ್ಲ. ಯಾಕೆ? ಕಾಮಪರೀತಾತ್ಮ. ನೋಡಿ, ಎಷ್ಟು ದೊಡ್ಡವನಾಗಿದ್ರೂ ಕೂಡ ಮನಸ್ಸಿನಲ್ಲಿ ಕಾಮ ಬಂದಾಗ, ಮನ್ಮಥೋದ್ರೇಕವಾದಾಗ ಎಲ್ಲ ಹೊರಟೋಗತ್ತೆ. ಬುದ್ಧಿ ನಷ್ಟ ಆಗಿಬಿಡತ್ತೆ. ಎಳೆದು ಬಿಟ್ಟ. ಮಾದ್ರಿ ತಡಿತಾ ಇದ್ದಾಳೆ. ಬೇಡ 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 ಅಂತ ಇದ್ದಾಳೆ ಅವಳು. ಮೈಥುನ ಕ್ರಿಯೆಯನ್ನು ಮಾಡಬೇಕು ಅಂತ ಸಿದ್ಧನಾಗ್ತಾ ಇದ್ದಾನೆ ಕಾಮಕ್ಕೆ ವಶನಾಗಿರತಕ್ಕಂತಹ ಪಾಂಡುರಾಜ. ಮೈಥುನವನ್ನ ಆಚರಣೆ ಮಾಡೋದು ಸತ್ತೋಗ್ತೇನೆ ಅನ್ನೋ ಭಯ ಏನು ಹೊರಟೆ ಹೋಯ್ತು. ಕಿಂದಮರ ಶಾಪದ ಭಯ ಅಷ್ಟೇ. ಮನಸ್ಸಿನ ತುಂಬಾ, ದೇಹದ ತುಂಬ ಕಾಮ ತುಂಬಿ ಹೋಗಿದೆ ಅವನಿಗೆ. ಇಂದ್ರಿಯಗಳ ಸಾಮರ್ಥ್ಯ ಹೊರಟು ಹೋಯಿತು. ಸ್ಮರಣ ಶಕ್ತಿ ನಾಶ ಆಗೋಯ್ತು. ಇಂತಹ ಅವಸ್ಥೆಯಲ್ಲಿ ಕಾಮಾತ್ಮನಾಗಿರ್ತಕ್ಕಂತಹ ಪಾಂಡು ತನ್ನ ಪತ್ನಿಯಾಗಿರ್ತಕ್ಕಂತಹ ಮಾದ್ರಿ ದೇವಿಯ ಜೊತೆಯಲ್ಲಿ ಸಮಾಗಮವನ್ನ ಮಾಡಿಬಿಡ್ತಾನೆ. ಯಾವಾಗ ಸಮಾಯುಕ್ತನಾದನೋ ಪತ್ನಿ ಜೊತೆಯಲ್ಲಿ, ತತ್ ಕ್ಷಣದಲ್ಲೇ, ಆ ಕ್ಷಣದಲ್ಲೇ ಹೋಗಿಬಿಟ್ಟ ಪಾಂಡು. ದೇಹತ್ಯಾಗವನ್ನ ಮಾಡಿ ಯಮಧರ್ಮರಾಜರ ಮನೆಗೆ ಹೊರಟೋದ. ನಿರ್ಣಯ ಮಾಡ್ತಾರೆ ಶ್ರೀಮದಾಚಾರ್ಯರು. ಯಾಕೆ ಈ ತರ ಆಯ್ತು? ರತಿಕಾಲದಲ್ಲಿ ಯಾಕೆ ಮರಣ ಬಂತವನಿಗೆ ಅಂದ್ರೆ, ಇಂದ್ರದೇವರು ಶಚೀದೇವಿಯ ಜೊತೆಯಲ್ಲಿ ಏಕಾಂತದಲ್ಲಿ ಇದ್ದಾಗ ಇವನು ಇಂದ್ರದೇವರ ದರ್ಶನ ಮಾಡಬೇಕು ಅಂತ ಹೋಗಿ ಅವರ ಏಕಾಂತಕ್ಕೆ ವಿಘ್ನವನ್ನ ಉಂಟು ಮಾಡಿದ್ದ. ಯಾರು? ಪಾಂಡು. ಅದು ದೋಷ. ಆದ್ದರಿಂದಲೇ ತೇನೈವ ಮಾನುಷಮವಾಪ್ಯ ರತಿಷ್ಠ ಏವ ಪಂಚತ್ವಮಾಪ. ಆದ್ದರಿಂದಲೇ ಮನುಷ್ಯನಾಗಿ ಬಂದಾಗ ರತಿಷ್ಠ ಏವ, ರತಿ ಮನ್ಮಥ ಅವರಿಬ್ಬರ ಕಾಲ ಮೈಥುನ ಕ್ರಿಯೆಯನ್ನ ಮಾಡುವ ಸಂದರ್ಭದಲ್ಲಿಯೇ ಮರಣ ಹೊಂದಿದ. ಆದ್ದರಿಂದಲೇ ಅವನಿಗೆ ರತಿ
ಕ್ರೀಡೆಯನ್ನ ಮಾಡತಕ್ಕಂಥ ಅವಕಾಶ ಇಲ್ಲ. ಸ್ವವೀರ್ಯದಿಂದ ಪುತ್ರೋತ್ಪಾದನೆ ಮಕ್ಕಳನ್ನ ಹುಟ್ಟಿಸ್ತಕ್ಕಂತಹ ಸಾಮರ್ಥ್ಯ ಅದು ಆಗಲಿಲ್ಲ. ಕಾರಣ ಯಾಕೆ ಅಂತಂದ್ರೆ ಉತ್ತಮರಾಗಿರತಕ್ಕಂತಹ ವ್ಯಕ್ತಿಗಳಲ್ಲಿ ನಾವು ಮಾಡತಕ್ಕಂತಹ ಒಂದು ಸ್ವಲ್ಪ ಅಪರಾಧ ತುಂಬಾ ದೊಡ್ಡದಾಗ್ಬಿಡುತ್ತೆ. ಸ್ವಾತ್ಮೋತ್ತಮೇಶ್ವಥ ಸುರೇಶು ವಿಶೇಷತಶ್ಚ ಸ್ವಲ್ಪೋಪಿ ದೋಷ ಉರುತಾಂ ಅಭಿಯಾತಿ ಯಸ್ಮಾತ್. ಅದ್ಭುತವಾದ ನಿರ್ಣಯ ಶ್ರೀಮದಾಚಾರ್ಯರಲ್ಲಿ. ಯಾಕೆ ಸತ್ತ ಪಾಂಡು ಅಂತ ಹೇಳಿದರೆ ಉತ್ತಮರಲ್ಲಿ ಮಾಡತಕ್ಕಂತಹ ಅಲ್ಪ ದೋಷವು ಅಪರಾಧವು ದೊಡ್ಡದಾಗಿ ಬಿಡುತ್ತೆ. ಹಾಗಿರೋ ಕಾಲಕ್ಕೆ ವಿಶೇಷವಾಗಿ ಉತ್ತಮರಾಗಿರತಕ್ಕ ದೇವತೆಗಳಲ್ಲಿ ನಾವು ಅಪರಾಧವನ್ನ ಮಾಡಿಬಿಟ್ರೆ ಅದಿನ್ನೂ ದೊಡ್ಡದಾಗಿ ಬಿಡುತ್ತೆ ಎನ್ನುವ ದೃಷ್ಟಿಯಲ್ಲಿ ಶ್ರೀಮದ್ ಆಚಾರ್ಯರು ನಿರ್ಣಯವನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ಪಾಂಡು ಮಹಾರಾಜ ಏನ್ ಮಾಡಿದ? ಇಂದ್ರದೇವರು ಶಚೀದೇವಿಯ ಜೊತೆ ಏಕಾಂತದಲ್ಲಿದ್ದಾಗ ಅದಕ್ಕೆ ವಿಘ್ನವನ್ನ ತಂದದ್ದರಿಂದ ಅವನು ರತಿಸ್ಥನಾದಾಗಲೇ ಮೈಥುನ ಧರ್ಮಾಚರಣೆಯನ್ನ ಸಮಾಗಮವನ್ನ ಹೊಂದಿದ್ದಾಗಲೇ ಸತ್ತೋದ. ಯಾವಾಗ ಪಾಂಡು ಮರಣವನ್ನ ಹೊಂದಿದನೋ ತಥೋ ಮಾದ್ರಿ ಸಮಾಲಿಂಗ್ಯ ರಾಜಾನಂ ಗತಚೇತಸಂ ಆಕ್ರೋಶ ಪರಮಾಯುಕ್ತ ಚಕ್ರವಾಕಿ ಯಥಾಪತಿಂ ತಂ ಶ್ರುತ್ವಾ ಕರುಣಂ ಶಬ್ದಂ ಸಹಸೋತ್ಪತಿತಂ ತದಾ ಸಹ ಪುತ್ರಾ ತತಃ ಕುಂತಿ ಮಾದ್ರಿ ಪುತ್ರೌ ಚ ಪಾಂಡವೌ ವಾಜಗ್ಮುಃ ಸಹಿತಾಸ್ತತ್ರ ಯತ್ರ ರಾಜಾ ತಥಾಗತಃ ತತೋ ಮಾದ್ರ್ಯಬ್ರವೀದ್ ರಾಜನ್ ಆರ್ತಾ ಕುಂತೀಮಿದಂ ವಚಃ ಏಕೈವ ತ್ವಮಿಹಾಗಚ್ಛ ತಿಷ್ಠತಾಂ ತತ್ರ ದಾರಕಾಃ. ಗಂಡನನ್ನ ಆಲಿಂಗನ ಮಾಡ್ಕೊಂಡಿದ್ದಾಳೆ ಮಾದ್ರಿ. ಹೊರಟೆ ಹೋದ, ಯಮಲೋಕಕ್ಕೆ ಹೊರಟೆ ಹೋದ ಗಂಡ. ಜೋರಾಗಿ ಚಕ್ರವಾಕ ಪಕ್ಷಿ ಅಳುವಂತೆ ಕಿರಿಚಾಡ್ಲಿಕ್ಕೆ ಅಯ್ಯೋ ಅಂತ ಕಿರಿಚಿಬಿಟ್ಲು. ಕರುಣಂ ಶಬ್ದಂ, ಕರುಣೆಯನ್ನ ಉಂಟು ಮಾಡತಕ್ಕಂತಹ ಸಡನ್ ಆಗಿ ಆ ಶಬ್ದವನ್ನ ಕೇಳಿದ್ದ ಕುಂತಿದೇವಿ ಬ್ರಾಹ್ಮಣರಿಗೆ ಭೋಜನವನ್ನ ಬಡಿಸ್ತಾ ಇದ್ದಾಳೆ. ಅದನ್ನ ಬಿಟ್ಲು, ಮಕ್ಕಳ ಜೊತೆಯಲ್ಲಿ ಓಡಿ ಬಂದ್ಲು. ಶಬ್ದ ಬಂದ ಕಡೆಗೆ ಓಡಿ ಬರ್ತಾಳೆ. ಓಡಿ ಬರ್ತಾ ಇದ್ದ ಹಾಗೆ ಅವಳು ಹೇಳ್ತಾಳೆ, ಕುಂತಿ ನೀನ್ ಒಬ್ಬಳೇ ಬಾ, ಮಕ್ಕಳು ಬರೋದು ಬೇಡ, ಮಕ್ಕಳಲ್ಲೇ ಇರ್ಲಿ, ನೀನು ಬರಬೇಡ, ನೀನ್ ಮಾತ್ರ ಬಾ ಅಂತ ಅವಳು ಹೇಳ್ತಾಳೆ. ಏನೋ ಆಗಿದೆ ಅಂತ ತಿಳಿದು ಏತಚ್ಛ್ರುತ್ವ ವಚಸ್ತಸ್ಯ ತತ್ರೈವಾರ್ಯ ಧಾರಕ ಹತಾಹಮಿತಿ ವಿಕೃಷ್ಯ ಸಹಸೋಪಜಗಾಮತಾಂ ದೃಷ್ಟ್ವಾ ಮಾದ್ರೀಂಚ ಪಾಂಡುಂಚ ಶಯಾನೌ ಧರಣಿ ತಳೆ ಕುಂತಿ ಶೋಕ ಪರಿತಾಂಗಿ ವಿಲಲಾಪ ಸುದುಃಖಿತ. ಯಾವಾಗ ಅವಳು ನೀನೊಬ್ಳೇ ಬಾ, ಮಕ್ಕಳು ಬರೋದು ಬೇಡ ಅಂತ ಹೇಳಿದ್ಲು, ಆಲೋಚನೆ ಮಾಡ್ಕೊಂಡ್ಲ. ಆಗಬಾರದು ಆಗಿ ಹೋಯಿತು. ಅಯ್ಯಯ್ಯೋ ಹತಾಹಂ ಅಹಂ ಹತ, ಅಯ್ಯೋ ನಾನ್ ಹೋದೆ, ನಾನ್ ಸತ್ತೋದೆ ಅಂತ ಜೋರಾಗಿ ಅರ್ಚಾಡ್ತಾ ಕಿರಿಚಾಡ್ತಾ ಬೇಗ ಓಡಿ ಬರ್ತಾಳೆ ಕುಂತಿದೇವಿ. ಮಾದ್ರಿ ಅಸ್ತವ್ಯಸ್ತ ವಸ್ತ್ರಳಾಗಿ ಕೆಳಗೆ ಕೂತಿದ್ದಾಳೆ. ಪಾಂಡು ಮಲಗಿ ಬಿಟ್ಟಿದ್ದಾನೆ. ನೋಡ್ತಾಳೆ, ತುಂಬಾ ದುಃಖ ಆಯ್ತು ಕುಂತಿದೇವಿಗೆ. ಎಷ್ಟು ದುಃಖ ಹೇಳ್ತಾಳೆ. ರಕ್ಷಮಾಣೋ ಮಯ ನಿತ್ಯಂ ಧೀರಃ ಸತತಮಾತ್ಮವಾನ್ ಕಥಂ ತ್ವಾಂ ಅಪ್ಯತಿಕ್ರಾಂತಃ ಶಾತಂ ಜಾನನ್ ವನೌಕಸಃ ನನು ನಾಮ ತ್ವಯಾ ಮಾದ್ರಿ ರಕ್ಷಿತವ್ಯೋ ನರಾಧಿಪಃ ಸಾ ಕಥಂ ಲೋಭಿತವತಿ ವಿಜನೇ ತ್ವಂ ನರಾಧಿಪಂ. ಅಲ್ಲ, ಕಿಂದಮ ಋಷಿಯ ಶಾಪ ಇದೆ ಅಂತ ನಿನಗೆ ಗೊತ್ತಿದೆ, ರಾಜನಿಗೆ ಗೊತ್ತಿದೆ. ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿಕೊಂಡಿದ್ದಂತಹ ರಾಜ ಸಡನ್ ಆಗಿ ಯಾಕೆ ಲೂಸ್ ಮಾಡಿಕೊಂಡ್ಬಿಟ್ಟ? ಅಲ್ಲ ಮಾದ್ರಿ, ನೀನು ರಕ್ಷಣೆ ಮಾಡ್ಬೇಕು ತಾನೆ ರಾಜನನ್ನ. ನೀನು ಯಾಕೆ ರಾಜನನ್ಗೆ ಆಸೆ ಹುಟ್ಟುವಂತೆ ಮಾಡಿದೆ? ಸಾಯ್ತಾನೆ ಅಂತ ಗೊತ್ತಿದ್ರು ಕೂಡ ನೀನ್ ಯಾಕೆ ಗಂಡನಿಗೆ ಆಸೆ ಹುಟ್ಟುವಂತೆ ನೀನು ಮಾಡಿದೆ? ಯಾಕೇನಾಯ್ತು? ಮಾದ್ರಿ ಹೇಳ್ತಾಳೆ, ವಿಧಿನಾ ಚೋದಿತಸ್ಯಾಸ್ಯ ಮಾನ್ ದೃಷ್ಟ್ವಾ ವಿಜನೇ ವನೆ ಅಚಿಂತಯಿತ್ವಾ ತಚ್ಛಾಪಂ ಪ್ರಹರ್ಷಃ ಸಮಜಾಯತ. ಏನ್ ಮಾಡ್ಲಿ? ಹಣೆ ಬರಹ, ವಿಧಿ ಪ್ರೇರಣೆ ಯಾರಿಲ್ಲ. ಒಳ್ಳೆ ಸುವಾಸನೆಯಿಂದ ಕೂಡಿದ ಗಾಳಿ,
ನನ್ನ ವಸ್ತ್ರ ತುಂಬಾ ತೆಳುವಾಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ. ನನ್ನ ಯೌವನವನ್ನ ನೋಡಿದ, ಕಾಮ ಮೋಹಿತನಾದ, ತುಂಬಾ ಸಂತೋಷ ಆಯ್ತು ಅವನಿಗೆ. ಶಾಪವನ್ನ ಮರೆತೇ ಬಿಟ್ಟ. ನನ್ನ ಸಮಾಗಮವನ್ನು ಬೇಡ ಬೇಡ ಅಂತ ತಡೆದೆ, ಸಮಾಗಮವನ್ನು ಮಾಡಿಬಿಟ್ಟ. ಏನ್ ಮಾಡ್ಲಿ ನಾನು? ಅವಳು ಅಳ್ತಾಳೆ. ಕುಂತಿ ಹೇಳ್ತಾಳೆ, ಧನ್ಯ ತ್ವಮಸಿ ಬಾಕ್ಲೀಕೆ ಮತ್ಸ ಭಾಗ್ಯತರ ಭುವಿ ದೃಷ್ಟವತ್ಯಸಿ ಯದ್ವಕ್ತ್ರಂ ಪ್ರಕೃಷ್ಟಸ್ಯ ಮಹೀಪತೆ. ಬಾಕ್ಲೀಕೆ, ಬಾಕ್ಲೀಕ ರಾಜಕುಮಾರಿ. ಇದೇನಪ್ಪ ಹೊಸದಿದು, ಬಾಕ್ಲೀಕ ರಾಜಕುಮಾರಿ ಅಂತ ಇದ್ದಾರೆ. ಭದ್ರದೇಶದ ಹುಡುಗಿ ತಾನೇ ಅವಳು, ಬಾಕ್ಲೀಕ ರಾಜಕುಮಾರಿ ಆಗೋದು ಹೇಗೆ? ಆದ್ರೆ ಸೋಳು ಬರೀತಾರೆ, ಮದ್ರದೇಶಸ್ಯ ಬಾಕ್ಲೀಕ ವಿಷಯ ಇತ್ಯಪಿ ನಾಮ. ಮದ್ರದೇಶಕ್ಕೆ ಬಾಕ್ಲೀಕ ದೇಶ ಅಂತಲೂ ಒಂದು ಹೆಸರಿದೆ. ಮದ್ರದೇಶಕ್ಕೆ ಬಾಕ್ಲೀಕ ದೇಶ ಅಂತಲೂ ಕರೀತಾ ಇದ್ದಾರೆ. ಆದ್ದರಿಂದ ಬಾಕ್ಲೀಕ ರಾಜಕುಮಾರಿ, ನೀನು ಧನ್ಯ. ಈ ಭೂಮಿಯಲ್ಲಿ ಮತ್ಸ ಭಾಗ್ಯತರ, ನನಗಿಂತಲೂ ಹೆಚ್ಚು ಭಾಗ್ಯವನ್ನ ಪಡೆದಿರತಕ್ಕಂಥ ಭಾಗ್ಯವಂತಳು ನೀನು. ಯಾಕೆ ಗೊತ್ತಾ? ಶಾಪ ಬಂದಾಗಲಿಂದ ರಾಜ ತುಂಬಾ ದುಃಖದಲ್ಲಿದ್ದ. ಆ ರಾಜ ಸಂತೋಷವಾಗಿದ್ದಾಗ ಅವನ ಮುಖವನ್ನ ನೋಡಿದವಳು ನೀನು. ನಿನಗಿಂತ ಭಾಗ್ಯಶಾಲಿ ಲೋಕದಲ್ಲಿ ಯಾರಿದ್ದಾರೆ ಅಂತ ಕುಂತಿ ಹೇಳಿದ್ದಕ್ಕೆ ಮಾದ್ರಿ ದೇವಿ ಹೇಳ್ತಾ ಇದ್ದಾಳೆ, ವಿಲೋಭ್ಯಮಾನೇ ನಮಯ ವಾರ್ಯಮಾಣೇನ ಚಾಸಕೃತ್ ಆತ್ಮಾನಧಾರಿತಸ್ತೇನ ಸತ್ಯಂ ದಿಷ್ಟಂ ಚಿಕೀರ್ಷುಣ. ಅಮ್ಮ ಕುಂತಿ, ನಾನ್ ಅವನನ್ನ ಲೋಭಗೊಳಿಸ್ಲಿಲ್ಲಮ್ಮ, ಅವನೇ ಬೇಡ 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 ಅಂತ ಬೇಕಾದಷ್ಟು ಸಲ ತಡೆದೆ. ತಪ್ಪು, ನಮ್ ಶಾಪ ಇದೆ ಅಂತ ಜ್ಞಾಪಿಸ್ದೆ, ಹೇಳಿದೆ. ಆದ್ರೂ ಕೂಡ ಅವನು ಕೇಳಲಿಲ್ಲ, ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅವನು. ಏನೂ ಮಾಡ್ಲಿಲ್ಲ. ನಾನು ಏನ್ ಮಾಡ್ಲಿ ಈಗ ಅಂತ ಹೇಳ್ತಾ ಇದ್ದ ಹಾಗೆ ಇಬ್ಬರು ಸುಮ್ಮನಾಗಿದ್ದಾರೆ. ಆ ಘಟನೆಯನ್ನ ವೈಶಂಪಾಯನರು ನಿರೂಪಣೆ ಮಾಡ್ತಾ ಇದ್ದಾರೆ. ತಸ್ಯಾಸ್ತದ್ವಚನಂ ಶ್ರುತ್ವಾ ಕುಂತಿ ಶೋಕಾಗ್ನಿತಾಪಿತ ಪಪಾತ ಸಹಸಾ ಭೂಮೌ ಚಿನ್ನ ಮೂಲ ಇವ ದ್ರುಮಃ ನಿಶ್ಚೇಷ್ಟ ಪತಿತಾ ಭೂಮೌ ಮೋಹೇನ ಚಚಾಲಸ ತಸ್ಮಿನ್ ಕ್ಷಣೇ ಕೃತ ಸ್ನಾನಂ ಅಮಲಾಂಬರ ಸಂವೃತಂ ಅಲಂಕಾರ ಕೃತಂ ಪಾಂಡುಂ ಶಯಾನಂ ಶಯನೇ ಶುಭೇ ಕುಂತಿ ಮುತ್ಥಾಪ್ಯ ಮಾದ್ರೀ ಚ ಮೋಹೇನ ವಿಟ್ಟ ಚೇತಸಾಂ ಏಹ್ಯೇಹೀತಿ ತಾಂ ಕುಂತೀಂ ದರ್ಶಯಾಮಾಸ ಕೌರವಂ ಪಾದಯೋಃ ಪತಿತಾ ಕುಂತಿ ಪುನರುತ್ಥಾಯ ಭೂಮಿಪಂ ರಕ್ತಚಂದನ ದಿಗ್ಧಾಂಗಂ ಮಹಾರಜನವಾಸಸಂ ಸಸ್ಮಿತೇನ ತು ವಕ್ತ್ರೇಣ ಗದಂತಮಿವ ಭಾರತ ಪರಿರಭ್ಯ ತದಾ ಮೋಹ ದ್ವಿಲಲಾಪ ಆಕುಲೇಂದ್ರಿಯ ಮಾದ್ರೀ ಚಾಪಿ ಸಮಾಲಿಂಗ್ಯ ರಾಜಾನಂ ವಿಲಲಾಪಸ. ಯಾವಾಗ ಮಾದ್ರಿ ನಾನೇನು ಮಾಡ್ಲಿಲ್ಲ, ನಾನ್ ತಡದೆ, ಕಾಮ ಮೋಹಿತನಾಗ ಅವನೇ ಬಿದ್ದೋದ ಅಂತ ಹೇಳಿದಳು, ಅವಳ ಮಾತನ್ನ ಕೇಳಿ ಕುಂತಿ ದೇವಿ ಶೋಕಾಗ್ನಿ ತಾಪಿತ. ಅರ್ಥ ಆಗತ್ತೆ ನಮ್ಗಿದೆಲ್ಲ. ಶೋಕವೆಂಬತಕ್ಕ ಬೆಂಕಿಯಿಂದ ಸುಟ್ಟವಳಾಗಿ ಬಿದ್ದೋದಲು. ಬೇರು ಕಡೆದ ಮರದಂತೆ ರಾಜನ ಪಾದಗಳ ಮೇಲೆ ದಬಾರ್ ಅಂತ ಬಿದ್ದುಬಿಟ್ಲು. ಮೂರ್ಛೆ ಬಂದು ಬಿದ್ದೋದವಳು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪಾಂಡು ಹೇಗಿದ್ದ, ಎಬ್ಬಿಸ್ದ ಅವಳ, ಇವಳು ಎಬ್ಬಿಸಿದ್ಲು ಮಾದ್ರಿ. ಹೇಗಿದ್ದ, ಆಗತಾನೆ ಸ್ನಾನ ಮಾಡಿ ಒಳ್ಳೆ ಅಲಂಕಾರ ಮಾಡಿಕೊಂಡು ಹಾಸಿಗೆಯಲ್ಲಿ ಮಲಗಿದ್ದಂತೆ ಇದ್ದಾನೆ ಪಾಂಡು. ನೋಡ್ತಾಳೆ, ನೋಡಿ ಮತ್ತೆ ಅವನ ಕಾಲುಗಳ ಮೇಲೆ ಬಿದ್ದು ಬಿಡ್ತಾಳೆ ಕುಂತಿದೇವಿ. ಒಳ್ಳೆಯ ವಸ್ತ್ರಗಳನ್ನ ಉಟ್ಕೊಂಡಿದ್ದಾನೆ ರಾಜ, ರಕ್ತ ಚಂದನಗಳಿಂದ ಅನುಲೇಪಿತನಾಗಿದ್ದಾನೆ, ಮೈಯೆಲ್ಲ ರಕ್ತ ಚಂದನ ಹಚ್ಕೊಂಡಿದ್ದಾನೆ ಸುವಾಸನೆ ಬರ್ಲಿ ಅಂತ. ನಗುತ್ತಾ ನಗುತ್ತಾ ಏನೋ ಮಾತಾಡ್ತಾ ಇದ್ದಾನೇನೋ ಪಾಂಡು ಅನ್ನುವಂತೆ ಅವನ ಮುಖ ಇದೆ. ಅದನ್ನು ನೋಡಿ ಕುಂತಿದೇವಿ ರಾಜನ ಕಳೆಬರವನ್ನ ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಳ್ತಾಳೆ. ಆಲಿಂಗನ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅಯ್ಯೋ ಅಯ್ಯೋ ಅಂತ ಅಳ್ತಾ ಇದ್ದಾಳೆ. ಅವಳು ಅಳೋದನ್ನ ನೋಡಿ ಮಾದ್ರಿಯು ಕೂಡ ಗಂಡನ ಶರೀರವನ್ನ ಆಲಿಂಗನ ಮಾಡಿ ಅಪ್ಪಿಕೊಂಡು ಇವಳು ಅಳ್ತಾ ಇದ್ದಾಳೆ. ಎಂಥ ದುಃಖದ ಪ್ರಸಂಗ ನೋಡಿ. ತಥಾ ಶಾಪಹತಂ ಪಾಂಡುಂ ಋಷಯ ಸಹಚಾರಣೈಃ
अभ्येत्य सहिताः सर्वे शोकाश्रूणि प्रवर्तयन् अस्तङ्गतमिवादित्यं सुशुष्कमिव सागरं दृष्ट्वा पाण्डुं नरौ व्याघ्रं शोचन्ति स्म महर्षयः समानशोकारुषयः पाण्डवाश्च बभूविरे ते समाश्वासिते विप्रैः विलेपतुरनिन्दिते ಪಾಂಡು ಸತ್ತು ಹೋದ, ಪಾಂಡುವಿಗೆ ಮರಣ ಬಂತು ಅನ್ನುವಂತಹ ವಿಷಯವನ್ನ ಕೇಳ್ತಾ ಇದ್ದ ಹಾಗೆ ಋಷಿಮುನಿಗಳೆಲ್ಲ ಓಡಿ ಬರ್ತಾರೆ. ಕಾಡಲ್ಲಿ ವಾಸ ಮಾಡ್ತಕ್ಕಂತಹ ವ್ಯಕ್ತಿಗಳು, ಋಷಿಗಳು, ಮುನಿಗಳು ಅವರೆಲ್ಲ ಬಂದು ಅವರು ಅಳ್ತಾರೆ. ಪಾಪ ಅವ್ರ ಕಣ್ಣಲ್ಲಿ ನೀರು ಬಂದು ದುಃಖದಿಂದ. ಸೂರ್ಯ ಮುಳುಗಿದಾಗ, ಸಮುದ್ರ ಒಣಗಿ ಹೋದಾಗ ಹೇಗಿರ್ತದೋ ಹಾಗಿದ್ದ ಪಾಂಡು. ಪಾಂಡುವಿನ ಕಳೆಯ ಬರವನ್ನು ನೋಡಿ ಎಲ್ಲ ಶೋಕ ಪಡ್ತಾರೆ, ಎಲ್ಲ ಅಳ್ತಾ ಇದ್ದಾರೆ. ಋಷಿಗಳಿಗೆ, ಪಾಂಡುಪುತ್ರರಿಗೆ ಎಲ್ಲರಿಗೂ ಸಮಾನವಾದ ಅಯ್ಯೋ ಪಾಂಡು ಇಲ್ಲ, ಪಾಂಡು ಇಲ್ಲ. ಪಾಂಡವರಿಗೂ ಅದೇ ದುಃಖ, ಮುನಿಗಳಿಗೂ ಅದೇ ದುಃಖ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನೇಕ ಬ್ರಾಹ್ಮಣರುಗಳು ಸಮಾಧಾನ ಮಾಡ್ತಾರೆ. ಬೇಡಮ್ಮ, ಸಮಾಶ್ವಾಸನ ಮಾಡ್ತಾರೆ. ಅಳಬೇಡಿ, ಆಗಿದ್ದಾಗೋಯ್ತು, ದುಃಖಪಟ್ಟು ಏನು ಪ್ರಯೋಜನ ಅಂತ ಹೇಳಿ ಈಗ ಸಮಾಧಾನವನ್ನು ಮಾಡ್ತಾ ಇದ್ದಾರೆ. ಹಾ ರಾಜನ್ ಕಸ್ಯ ನೋಹಿತ್ವಾ ಗಚ್ಚಸಿ ತ್ರಿದಶಾಲಯಂ ಹಾ ರಾಜನ್ ಮಮ ಮಂದಾಯಾಃ ಕಥಂ ಮಾದ್ರೀಂ ಸಮೇತ್ಯ ವೈ ನಿಧನಂ ಪ್ರಾಪ್ತವಾನ್ ರಾಜನ್ ಮಧ್ಯಾಜ್ಞ ಪರಿಸಂಶಯಾತ್ ಯುಧಿಷ್ಠಿರಂ ಭೀಮಸೇನಂ ಅರ್ಜುನಂ ಚ ಯಮಾವುಭೌ ಕಸ್ಯ ಹಿತ್ವಾ ಪ್ರಿಯಾನ್ ಪುತ್ರಾನ್ ಪ್ರಯಾತೋಸಿ ವಿಶಾಂಪತೆ ನೂನಂ ತ್ವಾಂ ತ್ರಿದಶಾ ದೇವಾಃ ಪ್ರತಿನಂದಂತಿ ಭಾರತ ಯಥಾ ಹಿ ತಪ ಉಗ್ರಂತೆ ಚರಿತಂ ವಿಪ್ರ ಸಂಸದಿ ಆವಾಭ್ಯಾಂ ಸಹಿತೋ ರಾಜನ್ ಗಮಿಷ್ಯಾಮಿ ದಿವಂ ಶುಭಾಂ ಆಜಮೀಢಾಜಮೀಢಾನಾಂ ಕರ್ಮ ಚ ಕರ್ಮಣಾ ಚರಿತಾಂ ಗತಿಂ ನನು ನಾಮ ಸಹಾವಾಭ್ಯಾಂ ಗಚ್ಚೇಯಮಿತಿ ಚ ತ್ವಯ ಪ್ರತಿಜ್ಞಾತಂ ಕುರು ಶ್ರೇಷ್ಠ ಯದಾಸ್ಮಿ ವನಮಾಗತ ಆವಾಭ್ಯಾಂ ತ್ವೇವ ಸಹಿತೋ ಗಮಿಷ್ಯಸಿ ವಿಶಾಂಪತೆ ಮುಹೂರ್ತಂ ಕ್ಷಮ್ಯತಾಂ ರಾಜನ್ ಆರೋಕ್ಷ್ಯಾವಸ್ಥಿತಾಂತವ. ಕುಂತಿಗೆ ಅಷ್ಟು ದುಃಖ, ತುಂಬಾ ದುಃಖ ಆ ಮಹಾತಾಯಿಗೆ. ಯಾಕಪ್ಪ ಬಿಟ್ಟೋದೆ ನಮ್ಮನ್ನ ಸ್ವರ್ಗಕ್ಕೆ? ನನ್ನ ಭಾಗ್ಯ ನಾಶವಾಯಿತು. ನನ್ನ ಭಾಗ್ಯನಾಶದಿಂದ ನೀನು ಮಾದ್ರಿ ದೇವಿಯ ಸಮಾಗಮವನ್ನು ಮಾಡಿ ಹೊರಟೋದೆ. ನಿನಗೆ 5 ಮಂದಿ ಮಕ್ಕಳು ಎಷ್ಟು ಪ್ರೀತಿ, ಧರ್ಮಜ, ಭೀಮ, ಅರ್ಜುನ, ನಕುಲ, ಸಹದೇವ. ಈ ಮಕ್ಕಳನ್ನ ಬಿಟ್ಟು ಸ್ವರ್ಗಕ್ಕೆ ಹೋಗ್ಬಿಟ್ಟಿಯಲ್ಲ. ನೀನು ಹೇಳಿದ್ದೆ ನಾವು 3 ಜನ ಸಾಧನೆ ಮಾಡ್ಕೊಂಡು ಒಟ್ಟಿಗೆ ಸ್ವರ್ಗಕ್ಕೆ ಹೋಗೋಣ ಅಂತ ನೀನೇ ಕೊಟ್ಟ ಮಾತು ಅಲ್ವಾ? ನೀನೇ ಹೇಳಿದ್ದು ಒಟ್ಟಿಗೆ ಹೋಗೋಣ ನಾವೆಲ್ಲ ಸ್ವರ್ಗಕ್ಕೆ ಅಂತ. ಕೊಟ್ಟ ಮಾತನ್ನ ಯಾಕಪ್ಪ ತಪ್ಪಿ ಬಿಟ್ಟೆ? ಬಿಡು. ಋಷಿ ಮುನಿಗಳ ಜೊತೆಯಲ್ಲಿ ತಪಸ್ಸನ್ನ ಉಗ್ರವಾಗಿ ನೀನು ಮಾಡಿದ್ದಿ, ನಿನಗಂತೂ ಸ್ವರ್ಗ ಖಂಡಿತ ಬರುತ್ತೆ. ಆಜಮೀಢ, ಉತ್ತಮವಾಗಿರತಕ್ಕ ಆಜಮೀಢ ವಂಶದಲ್ಲಿ ಹುಟ್ಟಿ ಬಂದಿರತಕ್ಕ ನೀನು, ಆ ವಂಶಕ್ಕೆ ಅನುಗುಣವಾಗಿರತಕ್ಕ ಅನೇಕ ಸತ್ಕರ್ಮಗಳನ್ನ ಮಾಡಿ ಪತ್ನಿಯರಾದ ನಮ್ಮಿಬ್ಬರ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋಗ್ಬೇಕಾದವನು ನಮ್ಮನ್ನ ಬಿಟ್ಟು ಒಟ್ಟಿಗೆ ಹೋಗ್ಬಿಟ್ಟೆ. ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಹೋಗೋಣ ಸ್ವರ್ಗಕ್ಕೆ, ಒಟ್ಟಿಗೆ ಹೋಗೋಣ ಅಂತ ನಮಗೆ ಮಾತು ಕೊಟ್ಟಿದ್ದವನು ಈಗ ನಮ್ಮಿಬ್ಬರನ್ನ ಬಿಟ್ಟು ಹೊರಟೋದಿಯಲ್ಲ. ಒಂದು ಮುಹೂರ್ತ ವೈಟ್ ಮಾಡು, ನಿನ್ ಜೊತೆ ನಾವು ಬಂದ್ಬಿಡ್ತೇವೆ. ಚಿತೆ ಮೇಲೆ ನಾವು ಕೂತ್ಕೊಂಡ್ಬಿಡ್ತೇವೆ, ಒಟ್ಟಿಗೆ ಹೊರಟೋಗೋಣ 3 ಜನ. ನೀನು ಪ್ರತಿಜ್ಞೆ ಮಾಡಿದಂತೆ, ನೀನ್ ನಮಗೆ ಮಾತು ಕೊಟ್ಟಂತೆ ಸ್ವರ್ಗಕ್ಕೆ ನಾವು 3 ಜನ ಒಟ್ಟಿಗೆ ಹೊರಟೋಗೋಣ. ಪಾಪ ಕುಂತಿ ವಿಲಾಪ ಮಾಡ್ತಾ ಇದ್ದಾಳೆ. ವೈಶಂಪಾಯನರು ಹೇಳ್ತಾರೆ, ವಿಲಪಿತ್ವಾ ಭೃಶಂ ತ್ವೇವ ನಿಸ್ಸಂಜ್ಞೇ ಪತಿತೆ ಭುವಿ ಯಥಾ ಮೃಗೆ ಹತೆ ಮೃಗ್ಯೌ ಲುಬ್ಧೈರ್ವನಗತೈಸ್ತದಾ ಯುಧಿಷ್ಠಿರ ಮುಖಾಃ ಸರ್ವೇ ಪಾಂಡವಾಃ ವೇದಪಾರಗಾಃ ತೇಪ್ಯಾಗತ್ಯ ಪಿತುರ್ಮೂಲೆ ನಿಸ್ಸಂಜ್ಞಾಃ ಪತಿತಾ ಭುವಿ ಪಾಂಡೋಃ ಪಾದೌ ಪರಿಷ್ವಜ್ಯ ವಿಲಪಂತಿ ಸ್ಮ ಪಾಂಡವಾಃ ಹಾ ವಿನಷ್ಟಾ ಸ್ಮ ತಾತೇತಿ ಹಾ ಅನಾಥಾ ಭವಾಮಹೇ ಕ್ಷಣೇನೈವ ಮಹಾರಾಜ ಅಹೋ ಲೋಕಸ್ಯ ಚಿತ್ರತಾ
ತ್ವದ್ವಿಹೀನಾ ಮಹಾಪ್ರಾಜ್ಞ ಕಥಂ ಜೀವಾಮ ಬಾಲಕಾಃ ಲೋಕನಾಥಸ್ಯ ಪುತ್ರಾಶ್ಚ ನ ಸನಾಥಾ ಭವಾಮಹೇ ನಾಸ್ಮದ್ವಿಧಾ ರಾಜಪುತ್ರಾಃ ಅಧನ್ಯಾಃ ಸಂತಿ ಭಾರತ ತ್ವದ್ವಿನಾಶಾಚ್ಚ ರಾಜೇಂದ್ರ ರಾಜ್ಯ ಪ್ರಸ್ಖಲನಾತ್ ತಥಾ ಬಾಂಧವಾನಾಮಜಾತತ್ವಾತ್ ಕರ್ತವ್ಯನ್ನ ಪ್ರಸೀದತ. ಇವರೆಲ್ಲ ಅಳೋದು ನೋಡಿ ಪಾಂಡವರು ಪಾಪ ಬಿದ್ದೋದ್ರು. ಅಪ್ಪನ ಕಾಲ ಮೇಲೆ ಬಿದ್ದು ಬಿಟ್ರು, ಹೆಣದ ಕಾಲ ಮೇಲೆ. ಧರ್ಮರಾಜನೇ ಮೊದಲಾದ ಎಲ್ಲರೂ ಪಾಂಡವರು ಸಮಸ್ತ ವೇದಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅದರಲ್ಲಿ ಪಾರಂಗತರಾಗಿದ್ದಂತಹ ವ್ಯಕ್ತಿಗಳು ಎಲ್ಲ ಅಳ್ತಾರೆ, ಜೋರಾಗಿ ಅಳ್ತಾ ಇದ್ದಾರೆ, ಎಲ್ಲ ತುಂಬಾ ಅಳ್ತಾರೆ. ಏನ್ ಮಾಡ್ಬೇಕು? ಅಪ್ಪ ನಮ್ನೆಲ್ಲ ಬಿಟ್ಟು ಹೋದ್ಯಾ, ಅನಾಥಾಹ, ನಾವೆಲ್ಲ ಅನಾಥರು, ನಾವು ಹಾಳಾಗೋದ್ವಿ ಅಂತ ಧರ್ಮರಾಜ ಅಪ್ಪನ ಪಾದಗಳನ್ನು ಹಿಡಿದು ಜೋರಾಗಿ ಅಳ್ತಾ ಇದ್ದಾನೆ. ಲೋಕದ ನೀತಿ ಎಷ್ಟು ವಿಚಿತ್ರ. ತಮ್ಮನ ಹುಟ್ಟಿದ ಹಬ್ಬ ಅಂತ ಜೋರಾಗಿ ಸಂಭ್ರಮದ ವಾತಾವರಣ ಮನೆಯಲ್ಲಿ, ನೆಕ್ಸ್ಟ್ ಸೆಕೆಂಡೇ ಇಂಥ ದುಃಖ, ನಿನ್ನ ಮರಣ. ಮಕ್ಕಳು ನಾವು ಬದುಕೋದ್ ಹೆಂಗಪ್ಪ? ರಾಜ, ಲೋಕಕ್ಕೆ ಒಡೆಯ, ಲೋಕನಾಥನಾದ ಪಾಂಡವಿನ ಮಕ್ಕಳು ಅನಾಥರು ಅನ್ನುವಂತ ಆಗ್ಬಿಡ್ತಲ್ಲಪ್ಪ. ಆದ್ದರಿಂದ ನಮ್ಮಂಥ ರಾಜಪುತ್ರರು ಲೋಕದಲ್ಲಿ ಯಾರೂ ಇಲ್ಲ, ಯಾರೂ ಬೇಡ. ನಾವು ಧನ್ಯರಲ್ಲ, ಅಧನ್ಯರಾಗಿರ್ತಕ್ಕ ರಾಜಪುತ್ರರು ನಮ್ಮಂತ ಇನ್ಯಾರೂ ಇಲ್ಲ. ನೀನ್ ಹೋಗಿಬಿಟ್ಟೆ, ನಮಗ್ ರಾಜ್ಯವೂ ಇಲ್ಲ, ಬಂಧುಗಳು ನಮಗೆ ಯಾರೂ ಇಲ್ಲ. ಆದ್ದರಿಂದ ನಮಗೇನ್ ಮಾಡ್ಬೇಕು? ನಾವ್ ಏನ್ ಮಾಡ್ಬೇಕು ಅಂತಿಲ್ಲ, ನಮಗೆ ಯಾವ ಕರ್ಮವೂ ಇಲ್ಲ. ವಾಟ್ ನೆಕ್ಸ್ಟ್? ಏನೂ ಇಲ್ಲ, ನಮಗೇನೂ ಇಲ್ಲ. ನಾವೇನ್ ಮಾಡ್ಬೇಕು? ಹಿತ್ವಾ ರಾಜ್ಯಂಚ ಭೋಗಾಂಶ್ಚ ಶತಶೃಂಗೇ ನಿವಾಸಿನ ಭಯಾಲಬ್ಧಸ್ಮ ರಾಜೇಂದ್ರ ಮಹತಾ ತಪಸಾ ವಯಂ ಹಿತ್ವಾ ಮಾನಂ ವನಂ ಗತ್ವಾ ಸ್ವಯಮಾಹೃತ್ಯ ಭಕ್ಷಣಂ ಶಾಕಮೂಲ ಫಲೈರ್ವನ್ಯೈಃ ಭರಣಂ ವೈ ತ್ವಯಾ ಕೃತಂ ಪುತ್ರಾರುತ್ಪಾದ್ಯ ಪಿತರೋ ಯಮಿಚ್ಛಂತಿ ಮಹಾತ್ಮನಃ ತ್ರಿವರ್ಗ ಫಲಮಿಚ್ಛಂತಃ ತಸ್ಯ ಕಾಲೋಯಮಾಗತಃ ಇತ್ಯೇವ ಮುಕ್ತ್ವಾ ಪಿತರಂ ಭೀಮೋಪಿ ವಿದಲಾಪಃ ನಷ್ಟಂ ಭಾರತಂ ವಂಶಂ ಪಾಂಡುನಾ ಪುನರುದ್ಧೃತಂ ತಸ್ಮಿನ್ ತಪೋವನಗತೆ ನಷ್ಟಂ ರಾಜ್ಯಂ ಸರಾಷ್ಟ್ರಕಂ ಪುನರ್ನಿಸ್ತಾರಿತಂ ಕ್ಷತ್ರಂ ಪಾಂಡುಪುತ್ರೈಶ್ಚ ಪಂಚಭಿಃ ಏತತ್ ಶ್ರುತ್ವಾ ಅನುಮೋದಿತ್ವಾ ಗಂತುಮರ್ಹಸಿ ಕೌರವ ಇತ್ಯೇವ ಮುಕ್ತ್ವಾ ಪಿತರಂ ವಿದಲಾಪ ಧನಂಜಯಃ ದುಸ್ಸಂಚಯಂ ತಪಃ ಕೃತ್ವಾ ಲಬ್ಧ್ವಾನೋ ಭರತರ್ಷಭ ಪುತ್ರಲಾಭಸ್ಯ ಮಹತಃ ಶುಶ್ರೂಷಾದಿಫಲಂ ತ್ವಯಾ ನ ಚಾವಾಪ್ತಂ ತ್ವಯಾ ತಾತ ತ್ವತ್ಪಿತ್ರಾ ತು ಯಥಾ ಪುರಾ ದುಸ್ಸಂಚರಂ ಕಿಂಚಿದೇವ ಪುರಾ ದಶರಥೋ ಯಥಾ. ಏವ ಮುಕ್ತಾ ಯಮೌ ಚಾಪಿ ವಿಲೇಪತು ರಥಾತುರೌ. ರಾಜ್ಯವನ್ನ ಬಿಟ್ಟೆ, ಭೋಗವನ್ನ ಬಿಟ್ಟೆ, ಈ ದಿವ್ಯವಾದ ಶತಶೃಂಗ ಪರ್ವತಕ್ಕೆ ಬಂದು ತಪಸ್ಸು ಮಾಡಿದೆ, ದೇವತೆಗಳ ಮೂಲಕ ನಮ್ಮನ್ನ ಮಕ್ಕಳಾಗಿ ಪಡೆದೆ, ನಿನ್ನ ಗತ್ತು ಗಾಂಭೀರ್ಯವನ್ನ ಬಿಟ್ಟೆ, ಕಾಡಿಗೆ ಹೋಗಿ ನೀನೇ ಚಕ್ರವರ್ತಿಯಾದ ನೀನೇ ಕಂದಮೂಲ ಫಲಾಹಾರಗಳನ್ನ ತಂದು ನಮ್ಮನ್ನ ರಕ್ಷಣೆ ಮಾಡಿದೆ. ಧರ್ಮಾರ್ಥ ಕಾಮಗಳನ್ನ ಅನುಭವಿಸ್ತಕ್ಕಂಥ ಒಳ್ಳೆ ಟೈಮ್ ನಿನಗೀಗ. ಮಕ್ಕಳು ಒಳ್ಳೆ ವಯಸ್ಸಿಗೆ ಬರ್ತಾ ಇದ್ದಾರೆ, ಆ ಟೈಮಲ್ಲೇ ಹೊರಟು ಹೋಗ್ಬಿಟ್ಟಿಯಲ್ಲಪ್ಪ. ನಷ್ಟವಾಗಿದ್ದಂಥ ನಮ್ಮ ಭಾರತ ವಂಶ ನಿನ್ನಿಂದ ಉದ್ಧಾರ ಆಗಿತ್ತು ಅಂತ ಹೇಳಿ ಭೀಮಸೇನ ದೇವರು ಜೋರಾಗಿ ಅಳ್ತಾರೆ. ಅರ್ಜುನ ಅಳ್ತಾ ಇದ್ದಾನೆ. ಪಾಂಡು ರಾಜ್ಯವನ್ನೆಲ್ಲ ಬಿಟ್ಟು ತಪೋವನಕ್ಕೆ ಹೋದಾಗ ಸಮಗ್ರವಾಗಿದ್ದಂತಹ ನಷ್ಟವಾಗಿದ್ದಂತಹ ರಾಜ್ಯ ಪಾಂಡುವಿನ ಮಕ್ಕಳು ಮತ್ತೆ ಅದನ್ನ ವಿಸ್ತಾರ ಮಾಡಿದ್ದಾರೆ. ಪಾಂಡುವಿನ ಮಕ್ಕಳಿಂದ ಹಸ್ತಿನಾವತಿಯ ಸಾಮ್ರಾಜ್ಯ ವಿಸ್ತೃತವಾಗಿದೆ ಅನ್ನುವ ಶಬ್ದವನ್ನ ಕೇಳಿ ಸಂತುಷ್ಟನಾಗಿ ದೇಹತ್ಯಾಗವನ್ನ ಮಾಡಬೇಕಾದಂತಹ ನೀನು
ಏನೂ ನೋಡ್ದೆ ಈಗ್ಲೇ ಹೊರಟೋಗ್ಬಿಟ್ಟಿಯಲ್ಲ ಅಂತ ಅರ್ಜುನ ಜೋರಾಗಿ ಅಳ್ತಾನೆ. ಮಕ್ಕಳು ಅಳ್ತಾ ಇದ್ದಾರೆ ಪಾಪ, ಚಿಕ್ಕ ಮಕ್ಕಳು, 13 ವರ್ಷದ ಕೂಸುಗಳು. ನಕುಲ ಸಹದೇವರಪ್ಪ, ದಶರಥನ ಹೇಗೆ ಮಕ್ಕಳಿಂದ ಅಲ್ಪ ಸುಖ ಇತ್ತೋ ನಿನಗೂ ಅಷ್ಟೇ. ನಮ್ಮಂತಹ ದೇವತೋಪಮರಾಗಿರ್ತಕ್ಕ ಮಕ್ಕಳನ್ನ ಪಡೆದ್ರು ಕೂಡ ಏನಪ್ಪಾ ನೀನ್ ಹೊರಟು ಹೋಗ್ಬಿಟ್ಟಿಯಲ್ಲ ಅಂತ ನಕುಲ ಸಹದೇವರಿಬ್ಬರು ಕೂಡ ಜೋರಾಗಿ ವಿಲಾಪವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲ ವಿಲಾಪವನ್ನ ಮಾಡೋದನ್ನ ನೋಡಿ ಕುಂತಿದೇವಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾಳೆ. ಆ ಕುಂತಿದೇವಿ ಹೇಳಿದ ಮಾತುಗಳ ಭಾಗವನ್ನ ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.